ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕದ ವಡೆ. ಈ ಜುಣುಕದ ವಡೆ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಜುಣುಕದ ವಡೆ ಮಾಡೋಕ್ಕೆ ಮೊದಲು ಖಾರನ ಕುಟ್ಕೋಬೇಕು. ಈ ಖಾರನ ಕುಟ್ಟೋಕ್ಕೆ ಒಂದು ಕುಟಾಣಿ ತೊಗೊಂಡು 3 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಣ್ಣಕ್ಕೆ ಕುಟ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕಂತೇನಿಲ್ಲ, ಸ್ವಲ್ಪ ತರಕಾರಿ ಆದರೂ ಓಕೆ. ನಾವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ರುಬ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀವಿ. ಇದೇ ಪಲ್ಯಕ್ಕೆ ಅಂತಲ್ಲ, ಬೇರೆ ಎಲ್ಲ ಪಲ್ಯಕ್ಕೂ ಈ ಖಾರ ಹಾಕ್ಕೊಂಡು ಪಲ್ಯ ಮಾಡ್ತೀವಿ. ಆದರೆ ಫ್ರೆಶ್ ಆಗಿ ಕುಟ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಇದಕ್ಕೆ ಬೇಕಾದಂಥ ಕಡಲೆ ಹಿಟ್ಟನ್ನ ಸಣಿಸ್ತಾ ಇದ್ದೀನಿ. ಅಂದರೆ ಬಜ್ಜಿ ಬೋಂಡಕ್ಕೆಲ್ಲ ಹಾಕೋತೀವಲ್ಲ, ಆ ಹಿಟ್ಟನ್ನ ಸಣಿಸ್ಕೋಬೇಕು. ಹಿಟ್ಟು ಎಷ್ಟು ಸಾರಿ ಸಣಿಸಿದ್ರೂ ಗಂಟು ಮಾತ್ರ ಹೋಗಲ್ಲ. ಹಾಗಾಗಿ ಪ್ರತಿ ಸಾರಿ ಮಾಡಬೇಕಾದ್ರೂ ಹೊಸದಾಗಿ ಸಣಿಸ್ಕೊಂಡೇ ಏನಾದರೂ ರೆಸಿಪಿ ಮಾಡಬೇಕು. ಇವಾಗ ಈ ಹಿಟ್ಟನ್ನ ಸಣಿಸ್ಕೊಂಡಿದ್ದೀನಿ. ಈ ಜುಣುಕದ ವಡೆ ಮಾಡೋಕ್ಕೆ ಒಂದು ಪಾತ್ರೆ ತೊಗೋತಾ ಇದ್ದೀನಿ. ಅಗಲವಾದ ಪಾತ್ರೆಗಿಂತ ಈ ರೀತಿ ಪಾತ್ರೆ ತೊಗೋಬೇಕು. ಪಾತ್ರೆ ಕಾದ ನಂತರ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿನ, ಒಂದು ಅರ್ಧ ಈರುಳ್ಳಿನ ಮೊದಲಿಗೆ ಫ್ರೈ ಮಾಡ್ಕೋಬೇಕು. ಇದು ಕೊನೆಯದಾಗಿ ಗಾರ್ನಿಷಿಂಗಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲೇ ಇದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಅಗಲವಾದ ಪಾತ್ರೆ ತೊಗೊಂಡ್ರೆ ಹಿಟ್ಟಾಕಿ ಕೈಯಾಡಬೇಕಾದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಪಾತ್ರೆನ ತೊಗೋಬೇಕು. ನಂತರ ಇದೇ ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಗೂ ಜೀರಿಗೆ ಚೆನ್ನಾಗಿ ಸಿಡಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಆದರೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದರೆ, ಈರುಳ್ಳಿ ಜಾಸ್ತಿ ಹಾಕಿದರೆ ಈ ರೆಸಿಪಿ ಚೆನ್ನಾಗಿರುತ್ತೆ. ಇದು ಒಂದು ಅರ್ಧ ನಿಮಿಷ ಬೆಂದರೆ ಸಾಕು. ಈ ರೀತಿ ಫ್ರೈ ಆದ ನಂತರ ಮೊದಲಿಗೆ ಕುಟ್ಟಿಟ್ಟಿರೋ ಈ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕುಟ್ಟಿದ ಮಸಾಲೆ ಹಾಕಿದ ನಂತರ ಒಂದು 3ರಿಂದ 4 ನಿಮಿಷಷ್ಟು ಫ್ರೈ ಮಾಡಿದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಮೊದಲಿಗೆ ನೀವು ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿರಬೇಕು. ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಯಾವುದೇ ರೆಸಿಪಿ ತೊಗೊಂಡ್ರೂ ಬೆಲ್ಲ ಹಾಗೆ ಹುಣಸೆ ರಸ ಇದ್ದೇ ಇರುತ್ತೆ. ಇದು ಒಗ್ಗರಣೆ ಜೊತೆ 2ರಿಂದ 3 ನಿಮಿಷ ಬೆಂದರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ಲಾಸ್ ನೀರು ಹಾಕ್ಕೊಳ್ಳಿ. ನನಗೆ ಇಷ್ಟು ಕ್ವಾಂಟಿಟಿ ಬೇಕು ಅಂತ ನಾನು 1 ಗ್ಲಾಸ್ ಮಾತ್ರ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಒಂದು ಸಾರಿ ಟೇಸ್ಟ್ನ ನೋಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮುಂಚೆನೇ ಸಾಣಿಸಿಟ್ಟಿರೋ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದನ್ನು ತಿರುಗಿಸೋಕ್ಕೆ ನಾನು ಫೋರ್ಕ್ನ ಯೂಸ್ ಮಾಡ್ತೀನಿ. ಫೋರ್ಕ್ ಯೂಸ್ ಮಾಡೋದ್ರಿಂದ ತಿರುಗಬೇಕಾದ್ರೆ ಈ ರೆಸಿಪಿಲಿ ಗಂಟುಗಳು ಬರೋದಿಲ್ಲ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ತಿರುಗೋದ್ರಿಂದ ಯಾವುದೇ ರೀತಿ ಗಂಟು ಬರೋದಿಲ್ಲ. ಈ ಹಿಟ್ಟನ್ನ ಹಾಕಿ ಕೈ ಆಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಸ್ವಲ್ಪನೂ ಟೈಮ್ ಕೊಡ್ದೇ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಈ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಕೈ ಆಡಬೇಕು. ಹೀಗೆ ರೆಡಿ ಆದ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 1 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಇದಾದಮೇಲೆ ಒಂದು ತಟ್ಟೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದ್ರ ತುಂಬಾ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಆ ಜುಣುಕದ ವಡೆನ ಇದಕ್ಕೆ ಹಾಕ್ಕೊಂಡು ಬರ್ಫಿ ಥರ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಬೇಯಿಸಿರೋ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ.
ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ನೋಡಿ ಯಾವುದೇ ರೀತಿ ಗಂಟು ಕಾಣ್ತಾ ಇಲ್ಲ ನಿಮಗೆ. ಹಾಗಾಗಿ ಫೋರ್ಕ್ ತಗೊಂಡು ಹಿಟ್ಟನ್ನ ಕೈ ಆಡ್ಕೋಬೇಕು. 1 ಸ್ಪೂನಷ್ಟು ಗಸಗಸೆನ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕೋದ್ರಿಂದ ಲುಕ್ಕು ಚೆನ್ನಾಗಿ ಕಾಣುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಹಾಗೆ ಸ್ವಲ್ಪ ತುರಿದಿರೋ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಮೊದಲಿಗೆ ಬೇಯಿಸಿಟ್ಟಿರೋ ಈರುಳ್ಳಿನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿನ ಜಾಸ್ತಿನೇ ಹಾಕೊಳ್ಳೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಈ ರೀತಿ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು, ಹಾಗಾದರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಪ್ರೆಸ್ ಮಾಡಿದ ನಂತರ ನಾನು ಪಿಜ್ಜಾ ಕಟ್ಟರ್ನ ತಗೊಂಡು ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ, ಯಾವ ಸೈಜ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಇವಾಗ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕದ ವಡೆ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಇದೇನೋ ಡಿಫ್ರೆಂಟ್ ರೆಸಿಪಿ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ರೊಟ್ಟಿಗೆ ಚಪಾತಿಗೆ ನಂಚ್ಕೊಂಡು ತಿಂತಾಯಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಆಲ್ರೆಡಿ ಈ ರೆಸಿಪಿನ ಟೇಸ್ಟ್ ಮಾಡಿದವರು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಟೇಸ್ಟ್ ಮಾಡಿಲ್ಲಪ್ಪ ಅಂದವರು ಮಾಡಿಕೊಂಡು ತಿನ್ನಿ. ಹಾಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸದಾ ಯಾವಾಗಲೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಹೊಸ ರೆಸಿಪಿಗಳ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾನೇ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.